Hello students, I am Professor Taramati Nakor from Government First Grade College, Kundgod. Welcome back to the Unit 3 Part 2 class. In that we are going to again see training and induction. So in this we are going to see the contents, goals of induction, objectives of induction, benefits of induction, need for training, importance and benefits of training. Now let us see first goals of induction training. Okay, ಅಂದ್ರೆ induction training ನ ಗುರಿಗಳು ಏನೇನು ಅಂತ ಹೇಳಿ. ಫಸ್ಟ್ ಒನ್, ಕ್ರಿಯೇಟ್ ಅ ಪಾಸಿಟಿವ್ ಅಟ್ಮಾಸ್ಫಿಯರ್, ಅಂದ್ರೆ ಸಕಾರಾತ್ಮಕ ವಾತಾವರಣವನ್ನು ರಚಿಸಲು. ಈಗ ನಾವು ಹಿಂದಿನ ಕ್ಲಾಸ್ ಒಳಗೆ ನೋಡಿದ್ವಿ, ಇಂಡಕ್ಷನ್ ಟ್ರೈನಿಂಗ್ ಅಂತಂದ್ರೆ ಹೊಸದಾಗಿ ಬಂದಿರುವಂತಹ ಎಂಪ್ಲಾಯೀಸ್ ಗಳಿಗೆ ನಮ್ಮ ಆರ್ಗನೈಸೇಷನ್ ಪರಿಚಯ ಮಾಡಿ ಅವರ ಕೆಲಸದ ಪರಿಚಯವನ್ನ ಮಾಡಿಕೊಳ್ಳುವಂತ ಒಂದು ಟ್ರೈನಿಂಗಿಗೆ ನಾವು ಇಂಡಕ್ಷನ್ ಟ್ರೈನಿಂಗ್ ಅಂತ ಮಾಡ್ತೀವಿ. ಸೊ ನಾವು ಎಲ್ಲ ನಮ್ಮ ಪರಿಸರವನ್ನು ಅವರಿಗೆ ಪರಿಚಯಿಸಿದಾಗ ಅಲ್ಲಿ ಅವರಿಗೆ ಒಂದು ಸಕಾರಾತ್ಮಕ ವಾತಾವರಣವನ್ನು ರಚಿಸಿದಂತ ಆಗ್ತದೆ. ನೆಕ್ಸ್ಟ್ ಒನ್, ಅಡ್ರೆಸ್ ಎನಿ ನ್ಯೂ ಜಾಬ್ ಕನ್ಸರ್ನ್, ಅಂದ್ರೆ ಆ ಜಾಬ್ ಅಲ್ಲಿ ಆ ಉದ್ಯೋಗದಲ್ಲಿ ಏನಾದ್ರೂ ಹೊಸದಾದಿದ್ರೆ ಅದನ್ನ ನಾವು ಅವರಿಗೆ ತಿಳಿಸುವುದರ ಮೂಲಕ ಅವರಿಗೆ ನಾವು we are going to give them a good awareness about their job. Okay, next one, increase comfort level and feeling of belonging, ಅಂದ್ರೆ ನೀವು ಇಂಡಕ್ಷನ್ ಟ್ರೈನಿಂಗ್ ಮಾಡುವುದರಿಂದ ಅವರ they have a positive feelings and feeling of belongingness towards the organization ಅಂತ ಹೇಳ್ಬೋದು. Next goal is increase knowledge of the organization and its procedures and policies, ಅಂದ್ರೆ ಇಂಡಕ್ಷನ್ ಟ್ರೈನಿಂಗ್ ಮಾಡುವುದರಿಂದ ಅವರಿಗೆ ಸಂಸ್ಥೆಯ ಮತ್ತು ಅವರ ಕಾರ್ಯವಿಧಾನ ಮತ್ತು ನೀತಿಗಳ ಬಗ್ಗೆ ಅವರಿಗೆ ಜ್ಞಾನ ದೊರೆಯುತ್ತದೆ. ನೆಕ್ಸ್ಟ್, ಶೇರ್ ಆರ್ಗನೈಸೇಷನಲ್ ವ್ಯಾಲ್ಯೂಸ್, ಆ ಟ್ರೈನಿಂಗ್ ಮುಖಾಂತರ ನಾವು ಅವ್ರಿಗೆ ಏನ್ ಕೊಡ್ತೀವಿ, ನಮ್ಮ ಸಂಸ್ಥೆಯ ಮೌಲ್ಯಗಳೇನಿದಾವಲ್ಲ ಅವ್ರ ಜೊತೆಗೆ ನಾವು ಹಂಚ್ಕೊಳ್ತೇವೆ. ಅಂದ್ರೆ ನಮ್ಮ ಆರ್ಗನೈಸೇಷನಲ್ ವ್ಯಾಲ್ಯೂಸ್ ಏನ್ ಅನ್ನೋದನ್ನ ಅವರು ತಿಳಿದುಕೊಳ್ತಾರೆ. ನೆಕ್ಸ್ಟ್, ಶೇರ್ ಜಾಬ್ ಸ್ಪೆಸಿಫಿಕೇಶನ್ ಇನ್ಫಾರ್ಮೇಶನ್, ಅಂದ್ರೆ ಅವರು ಕೆಲಸವನ್ನು ಮಾಡುವಾಗ ಅವರು ಮಾಡಬೇಕಾದಂತ ಕೆಲಸದಲ್ಲಿ ಬೇಕಾಗಿರುವಂತ ಸ್ಪೆಸಿಫಿಕ್ ಇನ್ಫಾರ್ಮೇಶನ್ ಅವರಿಗೆ ನಾವು ಕೊಡ್ತೇವೆ ಅಥವಾ ಹಂಚ್ಕೊಳ್ತೇವೆ ಅಂತ ಹೇಳ್ಬೋದು. ಇದು ಗೋಲ್ಸ್ ಆಯ್ತು. ನೆಕ್ಸ್ಟ್, ಇಂಡಕ್ಷನ್ ಟ್ರೈನಿಂಗ್ ಶುಡ್ ಸ್ಯಾಟಿಸ್ಫೈ ಟು ಆಬ್ಜೆಕ್ಟಿವ್, ಅಂದ್ರೆ ನಾವು ಇಂಡಕ್ಷನ್ ಟ್ರೈನಿಂಗ್ ಮಾಡ್ಬೇಕಾದ್ರೆ ಅದು ಎರಡು ಉದ್ದೇಶಗಳು ಇರ್ತಾವೆ. ಮೇನ್ಲಿ ಫಸ್ಟ್ ಒನ್, the new employee who wants to be integrated into a social group of the organization will know about the particular task that they will do within the whole system of the organization. ಅಂದ್ರೆ ಆ ಸಂಸ್ಥೆಯ ಸಾಮಾಜಿಕ ಗುಂಪಿನಲ್ಲಿ ಸಂಯೋಜನೆಗೊಳ್ಳಲು ಬಯಸುವ ಹೊಸ ಉದ್ಯೋಗಿ ಅವರು ಸಂಸ್ಥೆಯ ಇಡೀ ವ್ಯವಸ್ಥೆಯೊಳಗೆ ಮಾಡುವ ನಿರ್ದಿಷ್ಟ ಕಾರ್ಯದ ಬಗ್ಗೆ ತಿಳಿಯುತ್ತಾರೆ. ಅಂದ್ರೆ ಆ ಆರ್ಗನೈಸೇಷನ್ ಅಲ್ಲಿ ಅವರು ಮಾಡಬೇಕಾದಂತ ಕೆಲಸ ಏನು ಅನ್ನೋದ್ರ ಬಗ್ಗೆ ಅವರಿಗೆ ಪರಿಚಯನ ನೀಡಬೇಕು. ಎರಡನೇದು, ದ ಟ್ರೈನರ್ ಈಸ್ ಏಬಲ್ ಟು ಗೆಟ್ ಟು ದ ಟ್ರೈನೀಸ್ trained up in order to successfully integrate them into the specific areas of the organization for which the individual is being trained for. ಅಂದ್ರೆ ಒಬ್ಬ ವ್ಯಕ್ತಿಗೆ ತರಬೇತಿ ನೀಡುತ್ತಿರುವ ಆ ಸಂಸ್ಥೆಯ ನಿರ್ದಿಷ್ಟ ಪ್ರದೇಶಕ್ಕೆ ಯಶಸ್ವಿಯಾಗಿ ಸಂಯೋಜಿಸುವ ಸಲುವಾಗಿ ತರಬೇತಿ ಪಡೆದವರನ್ನು ಪಡೆಯಲು ತರಬೇತಿದಾರನಿಗೆ ಸಾಧ್ಯವಾಗುತ್ತದೆ. ಅಂದ್ರೆ ಸೊ ಯಾರು ಅವ್ರಿಗೆ ಟ್ರೈನಿಂಗ್ ಕೊಡ್ತಾರಲ್ಲ ಅವರು ಸ್ಪೆಸಿಫಿಕ್ ಜಾಬ್ ಅಲ್ಲೇ ಅವ್ರಿಗೆ ಏನ್ ಮಾಡ್ಬೇಕು, ಅಲ್ಲೇ ಫಿಟ್ ಮಾಡಬೇಕು. ಓಕೆ, ನೆಕ್ಸ್ಟ್, ಬೆನಿಫಿಟ್ಸ್. The induction process familiarizes a new employee with the business and the people. Induction training enables a new recruit to become productive as quickly as possible. The cost of not training is considered higher than the cost of training. ಅಂದ್ರೆ ಇಂಡಕ್ಷನ್ ಪ್ರಕ್ರಿಯೆಯು ಹೊಸದಾಗಿ ಸೇರಿಕೊಂಡಂತ ಉದ್ಯೋಗಿಗೆ ಇಲ್ಲಿಯ ವ್ಯವಹಾರ ಮತ್ತು ಜನರ ಪರಿಚಯ ಮಾಡಿಕೊಡುತ್ತದೆ. ಇಂಡಕ್ಷನ್ ತರಬೇತಿಯು ಹೊಸ ನೇಮಕಾತಿಯನ್ನು ಸಾಧ್ಯವಾದಷ್ಟು ಬೇಗ
ಉತ್ಪಾದಕವಾಗಿಸಲು ಅನುವು ಮಾಡಿಕೊಡುತ್ತದೆ. ತರಬೇತಿಯ ವೆಚ್ಚಕ್ಕಿಂತ ತರಬೇತಿ ವೆಚ್ಚವನ್ನು ಹೆಚ್ಚು ಎಂದು ಪರಿಗಣಿಸಲಾಗುತ್ತದೆ. ಓಕೆ, ಅಂದ್ರೆ ಟ್ರೈನಿಂಗ್ ಮಾಡೋ ಕಾಸ್ಟ್ ಗಿಂತನೂ ಅನ್ಟ್ರೈನ್ಡ್ ಎಂಪ್ಲಾಯಿ ಕಾಸ್ಟ್ ಹೆಚ್ಚಿರುತ್ತದೆ ಅಂತ ಹೇಳ್ಬೋದು. The main advantage of induction training is that it can be brief and informative, allowing businesses to save time and money on planning and conducting the training while supplying key information to new entrants. ಅಂದ್ರೆ ಹೊಸದಾಗಿ ಬಂದಿರುವಂತ ಇದು ಇಂಡಕ್ಷನ್ ತರಬೇತಿ ಮುಖ್ಯ ಪ್ರಯೋಜನ ಎಂದರೆ ಒಂದು ಸಂಕ್ಷಿಪ್ತ ಮತ್ತು ತಿಳುವಳಿಕೆಯಾಗಿರಬಹುದು ಮತ್ತು ಹೊಸದಾಗಿ ಪ್ರವೇಶ ಪಡೆಯುವವರಿಗೆ ಪ್ರಮುಖ ಮಾಹಿತಿಯನ್ನು ಪೂರೈಸುವಾಗ ತರಬೇತಿಯನ್ನು ಯೋಜಿಸಲು ಮತ್ತು ನಡೆಸಲು ಸಮಯ ಮತ್ತು ಹಣವನ್ನು ಉಳಿಸಲು ವ್ಯವಹಾರಗಳಿಗೆ ಅವಕಾಶ ನೀಡುತ್ತದೆ. ನೆಕ್ಸ್ಟ್, ಇಂಡಕ್ಷನ್ ಟ್ರೈನಿಂಗ್ ಆಲ್ಸೋ ಹೆಲ್ಪ್ಸ್ ಟು ಪ್ರೊವೈಡ್ individuals with a professional impression of the company and its aim and objectives, allowing new entrants to work towards these aims and exceed them. ಅಂದ್ರೆ ಇಂಡಕ್ಷನ್ ತರಬೇತಿಯು ವ್ಯಕ್ತಿಗಳಿಗೆ ಕಂಪನಿಯ ವೃತ್ತಿಪರ ಅನಿಸಿಕೆ ಮತ್ತು ಅದರ ಉದ್ದೇಶವನ್ನು ಹೊಸ ಪ್ರವೇಶಿಸುವವರಿಗೆ ಆ ಗುರಿಗಳತ್ತ ಕೆಲಸ ಮಾಡಲು ಮತ್ತು ಅವುಗಳನ್ನು ಮೀರಲು ಅನುವು ಮಾಡಿಕೊಡುತ್ತದೆ. ಅಂದ್ರೆ ನಮ್ಮ ಆರ್ಗನೈಸೇಷನ್ ಆಬ್ಜೆಕ್ಟಿವ್ ಏನು, ಅದನ್ನು ನಾವು ಹೇಗೆ ಪೂರ್ತಿಗೊಳಿಸಬೇಕು ಅನ್ನೋದನ್ನ ನಾವು ಈ ಟ್ರೈನಿಂಗ್ ಅನ್ನ ಹೇಳೋದ್ರಿಂದ ಆ ಆಬ್ಜೆಕ್ಟಿವ್ ಅನ್ನ ಅವರು ಔಟ್ ಪರ್ಫಾರ್ಮ್ ಮಾಡಲಿಕ್ಕೆ ನಾವು ಅವರಿಗೆ ಹೆಲ್ಪ್ ಮಾಡ್ತೇವೆ. ನೆಕ್ಸ್ಟ್, ಕಮಿಂಗ್ ಟು ದ ನೀಡ್ಸ್ ಫಾರ್ ಟ್ರೈನಿಂಗ್. ಸೊ ಈಗ ಟ್ರೈನಿಂಗ್, ಇಂಡಕ್ಷನ್ ಟ್ರೈನಿಂಗ್ ಅಂದ್ರೆ ಹೊಸದಾಗಿ ಬಂದವರಿಗೆ ಕೊಡಬೇಕಾಗಿರೋದು. ಟ್ರೈನಿಂಗ್ ಇಟ್ ಕ್ಯಾನ್ ಬಿ ಕಾಮನ್. ಓಕೆ, ಸೊ ದ ನೀಡ್ ಫಾರ್ ಟ್ರೈನಿಂಗ್ is first one, organizational viability and transformation process. ಸೊ ಸಾಂಸ್ಥಿಕ ಕಾರ್ಯಸಾಧ್ಯತೆ ಮತ್ತು ಪರಿವರ್ತನೆಯ ಪ್ರಕ್ರಿಯೆ. Now you see the work is changing because of a introduction of technology. ಸೊ ಈಗ ಆರ್ಗನೈಸೇಷನ್ ಹೊಸದು ಏನಾದ್ರೂ ಮಾಡ್ಕೋಬೇಕಂದ್ರೆ ಅವರು ಹೊಸದನ್ನ ಕಲಿತು ತಮ್ಮ ಕೆಲಸದಲ್ಲಿ ಅಳವಡಿಸ್ಕೊಳ್ಳೋದಕ್ಕೆ ಅದ್ರ ಸಲುವಾಗಿ ಅವ್ರು ಏನ್ ಮಾಡ್ಬೇಕು, ಟ್ರೈನಿಂಗ್ ಮಾಡ್ಬೇಕು. ನೆಕ್ಸ್ಟ್ ಈಗ ಹೇಳಿದ್ನಲ್ಲ ಟೆಕ್ನಾಲಜಿಕಲ್ ಅಡ್ವಾನ್ಸ್ಮೆಂಟ್. ಸೊ ಟೆಕ್ನಾಲಜಿ ಚೇಂಜ್ ಆಯ್ತು ಅಂತಂದ್ರೆ ಅದನ್ನು ನಾವು ನಮ್ಮ ಕೆಲಸದಲ್ಲಿ ಅಳವಡಿಸಿಕೊಳ್ಬೇಕಾದ್ರೆ ನಮಗೆ ಅದರ ಬಗ್ಗೆ ಟ್ರೈನಿಂಗ್ ಬೇಕಾಗುತ್ತದೆ. ನೆಕ್ಸ್ಟ್, ಆರ್ಗನೈಸೇಷನಲ್ ಕಾಂಪ್ಲೆಕ್ಸಿಟೀಸ್. ಅಂದ್ರೆ ಆ ಸಂಸ್ಥೆಯಲ್ಲಿ ಕೆಲಸ ತುಂಬಾ ಸಂಕೀರ್ಣವಾಗಿದ್ರೆ ಸೊ ಅದು ಈಸಿಲಿ ಎಲ್ಲರಿಗೂ ಅಂಡರ್ಸ್ಟ್ಯಾಂಡ್ ಆಗುದಿಲ್ಲ. ಸೊ ಅವ್ರಿಗೆ ಟ್ರೈನಿಂಗ್ ಕೊಡೋ ಮೂಲಕ ಅಂತ ಒಂದು ಸಂಕೀರ್ಣ ಒಂದು ಸಂಸ್ಥೆಯನ್ನು ಈಸಿಲಿ ಅವರಿಗೆ ನೀವು ಪರಿಚಯ ಮಾಡಿಕೊಡ್ಬಹುದು. ಅವರ ಕೆಲಸದಲ್ಲಿ ಅದನ್ನ ಅನುಕೂಲ ಮಾಡಿ ಕೊಡಬಹುದು. ಜಾಬ್ ರಿಕ್ವೈರ್ಮೆಂಟ್ಸ್ ಅಂದ್ರೆ ಕೆಲವೊಂದು ಜಾಬ್ಗಳಿಗೆ ಅಥವಾ ಕೆಲವೊಂದು ಕೆಲಸಗಳಿಗೆ ಟ್ರೈನಿಂಗ್ ಇಲ್ಲದೆ ಕೆಲಸ ಮಾಡ್ಲಿಕ್ಕೆ ಬರೋದಿಲ್ಲ, ಹೌದಾ? ಸೊ ಸೇ ಫಾರ್ ಎಕ್ಸಾಂಪಲ್ ಆರ್ಮಿ ಅಂದ್ರೆ ಸುಮ್ನೆ ನೀವು ಒಂದು ಗನ್ ಕೊಟ್ಬಿಟ್ಟು ನೀವು ಜಸ್ಟ್ ಗೋ ಫಾರ್ ವಾರ್, ವಿ ಕೆನ್ ನಾಟ್ ಟೆಲ್ ದಟ್. ಸೊ ದ ಜಾಬ್ ರಿಕ್ವೈರ್ಸ್ ಅ ಟ್ರೈನಿಂಗ್. ಸೊ ಅಂತ ಒಂದು ಜಾಬ್ ಟ್ರೈನಿಂಗ್ ಇಲ್ಲದೆ ಇರೋದಿಲ್ಲ. ಸೊ ಅಂತ ಒಂದು ನೀವು ಜಾಬ್ ಇದ್ದಾಗ ಮಷಿನರೀಸ್ ಇರ್ತವೆ, ಆ ಮಷಿನರಿ ಹೆಂಗ್ ಆನ್ ಮಾಡಬೇಕು, ಅದ್ರದ್ದು ಆಫ್ ಹೆಂಗ್, ಅದ್ರದ್ದು ಪ್ರಾಸೆಸ್ ಎಲ್ಲಾನು ಅವ್ರಿಗೆ ಹೇಳಬೇಕು. ಸೊ ದ ಜಾಬ್ ರಿಕ್ವೈರ್ಸ್ ದ ಟ್ರೈನಿಂಗ್. ಚೇಂಜಸ್ ಇನ್ ಜಾಬ್ಸ್ ಅಂದ್ರೆ ಕೆಲಸದ ಪದ್ಧತಿ ಕೆಲವೊಮ್ಮೆ ಚೇಂಜ್ ಆಗ್ತದೆ. ನಾ ಈಗ ಹೇಳಿದ್ನಲ್ಲ ಟೆಕ್ನಾಲಜಿ ಅಂತ ಹೇಳಿ, ಮೊದ್ಲೆಲ್ಲ ಅಕೌಂಟಿಂಗ್ ನೀವು ಮ್ಯಾನ್ಯುವಲ್ ಬರಿತಾ ಇದ್ರಿ, ನಾವು ಎವ್ರಿಥಿಂಗ್ ನಾವು ಇಟ್ ಈಸ್ ಆನ್ಲೈನ್. ಓಕೆ, ಯು ನೀಡ್ ಟು ಡೂ ಇಟ್ ಆನ್ಲೈನ್. ಈಗೆಲ್ಲ ನೀವು ಜಸ್ಟ್ ಅಕೌಂಟರ್ ಬರೆದ್ರೆ ನಡೆಯಂಗಿಲ್ಲ. ನಾವು ಯು ಹ್ಯಾವ್ ಟು ಫೀಡ್ ಎವ್ರಿಥಿಂಗ್ ಇನ್ ಟು ಕಂಪ್ಯೂಟರ್. ಸೊ ಯು ಶುಡ್ ನೋ ಹೌ ಟು ಡೂ ಅಕೌಂಟಿಂಗ್ ಅಂಡ್ ಯು ಶುಡ್ ನೋ ಅಕೌಂಟಿಂಗ್ ಸಾಫ್ಟ್ವೇರ್. ಓಕೆ, ಇಂಪಾರ್ಟೆನ್ಸ್ ಅಂಡ್ ಬೆನಿಫಿಟ್ಸ್ ಆಫ್ ಟ್ರೈನಿಂಗ್. ಸೊ ಇಂಪಾರ್ಟೆನ್ಸ್ ಅಥವಾ ಟ್ರೈನಿಂಗಿನ ಉಪಯೋಗ ಅಥವಾ ಪ್ರಾಮುಖ್ಯತೆಯನ್ನ ನೋಡೋದಾದ್ರೆ ಹೈಯರ್ ಪ್ರೊಡಕ್ಟಿವಿಟಿ ಅಂದ್ರೆ ಹೆಚ್ಚಿನ ಉತ್ಪಾದಕತೆ. ಟ್ರೈನಿಂಗ್ ಇಂದ ಅವರ ಜ್ಞಾನ ಹೆಚ್ಚಾಗುತ್ತದೆ, ಅದರಿಂದ ಅವರ ಪ್ರೊಡಕ್ಟಿವಿಟಿನೂ ಸಹ ಹೆಚ್ಚಾಗುತ್ತದೆ. ನೆಕ್ಸ್ಟ್, ಎಕನಾಮಿಕಲ್ ಯೂಸ್ ಆಫ್ ಮಟೀರಿಯಲ್ ಎಕ್ಸೆಟ್ರಾ. ಅಂದ್ರೆ ನಿಮ್ಗೆ ಅದ್ರ ಬಗ್ಗೆ ಟ್ರೈನಿಂಗ್ ಇದ್ರೆ ನೀವು ಯಾವುದೇ ಮಟೀರಿಯಲ್ ಅನ್ನ ವೇಸ್ಟ್ ಮಾಡದೇನೆ ಅದನ್ನ ನೀವು ಸರಿಯಾಗಿ ಬಳಕೆ ಮಾಡ್ತೀರಿ. ಅದಕ್ಕೆ ವಸ್ತುಗಳ ಆರ್ಥಿಕ ಬಳಕೆ ಅಂತಾನು ಹೇಳ್ತೇವೆ.
ಜಾಬ್ ಸ್ಯಾಟಿಸ್ಫ್ಯಾಕ್ಷನ್. ನನಗೆ ಗೊತ್ತಿರುವ ಕೆಲಸ ನಾನು ಮಾಡುವಾಗ ನನಗೆ ತುಂಬಾ ಖುಷಿ ಅನ್ಸುತ್ತದೆ, ಅದನ್ನ ನಾನು ಮಾಡ್ಲಿಕ್ಕೆ ಇಷ್ಟಪಟ್ಟು ಮಾಡ್ತೇನೆ. ಸೊ ದೆನ್ ಐ ಹ್ಯಾವ್ ಅ ಜಾಬ್ ಸ್ಯಾಟಿಸ್ಫ್ಯಾಕ್ಷನ್. ಓಕೆ, ಲೆಸ್ ಲರ್ನಿಂಗ್ ಪೀರಿಯಡ್ ಅಂದ್ರೆ ನನಗೆ ಸ್ವಲ್ಪ ಟ್ರೈನಿಂಗ್ ಇದ್ರೆ ಹೊಸದು ನಾನು ಈಸಿಲಿ ಅದರಲ್ಲಿ ಅಳವಡಿಸ್ಕೊಂಡು ಬೇಗ ಅದನ್ನ ಕಲಿಬಹುದು. ಓಕೆ, ಹೈ ಮೊರಾಲ್ ಅಂದ್ರೆ ಇದು ಕೆಲಸಗಾರನ ಒಂದು ನೈತಿಕತೆ ಆ ಆರ್ಗನೈಸೇಷನ್ ಅಲ್ಲಿ ಜಾಸ್ತಿ ಆಗುತ್ತದೆ. ಏನು ಗೊತ್ತಿಲ್ದೇನೆ ನೀವು ಸುಮ್ಮನೆ ಕೆಲಸ ಮಾಡಪ್ಪ ಅಂತ ಹೇಳಿದ್ರೆ ವಿದೌಟ್ ಟ್ರೈನಿಂಗ್ ಹಿ ಫೀಲ್ ವೆರಿ ಬ್ಯಾಡ್. ಓಕೆ, he won't have any courage to do that. If he is well trained to do the job, he has a high morale. Okay, low accident rate. ನೋಡ್ರಿ, ಒಂದು ಇನ್ಸ್ಟ್ರೂಮೆಂಟ್ ಇರುತ್ತೆ, ಅದು ಒಂದು ಮಷಿನರಿ ಇರುತ್ತೆ, ನೀವು ಒಂದು ಒಳ್ಳೆ ತರಬೇತಿ ಕೊಟ್ಟಿದ್ದೆ ಆದ್ರೆ ಅಲ್ಲಿ ಯಾವ ಆಕ್ಸಿಡೆಂಟ್ ಕೂಡ ಅವು ಆಗೋದಿಲ್ಲ. ಬಿಕಾಸ್ he know everything about the machinery and working of the machinery. ಲೆಸ್ ಸೂಪರ್ವಿಷನ್ ಅಂದ್ರೆ ಅವನಿಗೆ ಏನ್ ಮಾಡ್ಬೇಕು ಅಂತ ಅವ್ನಿಗೆ ಕ್ಲಿಯರ್ ಆಗಿ ನೀವು ಹೇಳ್ಬಿಟ್ರೆ ಅದು ಅವನ್ ಸರಿ ಮಾಡ್ತಾ ಇದ್ದಾನೋ ಇಲ್ಲೋ ಅಂತ ನೀವು ಅವನ ಮೇಲ್ವಿಚಾರಣೆ ಮಾಡುವುದು ಸಹ ಕಡಿಮೆ ಆಗ್ತದೆ. ನೆಕ್ಸ್ಟ್, ಆರ್ಗನೈಸೇಷನಲ್ ಸ್ಟೆಬಿಲಿಟಿ ಅಂದ್ರೆ ಆ ಆರ್ಗನೈಸೇಷನ್ ಅಲ್ಲಿ ಯಾವ ಆರ್ಗನೈಸೇಷನ್ ಅಲ್ಲಿ ಒಳ್ಳೆ ಟ್ರೈನಿಂಗ್ ಪದ್ಧತಿ ಇರುತ್ತಲ್ಲ ಆ ಆರ್ಗನೈಸೇಷನ್ ಅಲ್ಲಿ ಸ್ಟೆಬಿಲಿಟಿ ಇರುತ್ತೆ, ಅಲ್ಲಿ ಲೇಬರ್ ಟರ್ನ್ ಓವರ್ ಕೂಡ ಕಡಿಮೆ ಇರ್ತದೆ. ಅದ್ರ ಜೊತೆಗೆ ಪರ್ಸನಲ್ ಗ್ರೋತ್ ಅಂದ್ರೆ ಟ್ರೈನಿಂಗ್ ಮಾಡುವ ಮೂಲಕ ನೀವು ಸಿಬ್ಬಂದಿಯ ಒಂದು ಬೆಳವಣಿಗೆಗೆ ಕಾರಣಕರ್ತರು ಆಗ್ತೀರಿ. ಸೊ ದೀಸ್ ಆರ್ ದಿ ಬೆನಿಫಿಟ್ಸ್ ಆಫ್ ದ ಟ್ರೈನಿಂಗ್. ಓಕೆ, ಸೊ ದಿಸ್ ಕ್ಯಾನ್ ಬಿ ಅ ಬೆನಿಫಿಟ್ to an individual as well as for the organization. Okay, so with this